ಸ್ವಾಗತ ಮಾಡುತ್ತಾ ಇವತ್ತಿನ ಮೊದಲನೇದಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಬೆಳಗಾವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ಗೆ ಅಭಿನಂದನೆ ಸಲ್ಲಿಸುತ್ತಾ ಒಬ್ಬ ದಲಿತ ಶಾಸಕರ ಪರವಾಗಿ ಧನ್ಯವಾದಕ್ಕೆ ಮೊದಲು ಧನ್ಯವಾದ ಅರ್ಪಿಸುತ್ತಾ ಚಂದ್ರು ಲಮಾಣಿ ಅವರ ಕೇಸಿಗೋಸ್ಕರ ಇವತ್ತು ತುರ್ತು ಪತ್ರಿಕಾಗೋಷ್ಠಿ ಕರೆದಿದ್ದೇನೆ. ವಿಶೇಷವಾಗಿ ಅವ್ರದ್ದು ಲೋಕಾಯುಕ್ತ ರೇಡ್ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಲಮಾಣಿ ಅವರು ದುಡ್ಡು ತೊಗೊಂಡಾರ ಬಿಟ್ಟರೆ ಅದನ್ನು ನನಗೆ ಗೊತ್ತಿಲ್ಲ. ಬಟ್ ನಡೆದಂಥ ಘಟನೆ ಮತ್ತು ನಡೆದಂಥ ವಾಸ್ತುಸ್ಥಿತಿ ಬಗ್ಗೆ ಕೆಲವು ಬೆಳಕು ಚೆಲ್ಲಕ್ಕೆ ನಮ್ಮ ರಾಜ್ಯ ಜನತೆಗೆ ವಿಶೇಷವಾಗಿ ಅಹಿಂದ ಸಮಾಜಕ್ಕೆ ಒಂದು ಬೆಳಕು ಚೆಲ್ಲಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದೇನೆ. ಯಾಕೆ ವ್ಯವಸ್ಥಿತವಾಗಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷಾತೀತ ಮಾತಾಡ್ತೀನಿ. BJP ಕಾಂಗ್ರೆಸ್ ದಳ ಈ ಪಕ್ಷದ ಸಂಬಂಧ ಇಲ್ಲ. ದಲಿತ ಶಾಸಕ ವಿಶೇಷವಾಗಿ ವಿದ್ಯಾವಂತರು ಶಾಸಕ ಬಂದ ಕೂಡಲೇ ಅವ್ರು ತುಳಿಲಿಕ್ಕೆ ಏನು ಮಾಡಬೇಕು ಅನ್ನೋದು ವ್ಯವಸ್ಥೆ ಷಡ್ಯಂತ್ರ ಮಾಡ್ತಾರೆ. ಬರೀ ಶಾಸಕರಿರ್ಬೋದು, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಒಬ್ಬ ದಲಿತ ಅಧಿಕಾರಿಗಳಿರ್ಬೋದು, ಹಿಂದುಳಿದ ಜನಾಂಗ ಅಧಿಕಾರಿಗಳು ಹೆಂಗೆ ವ್ಯವಸ್ಥಿತವಾಗಿ ಈ ಸಿಸ್ಟಮ್ನಲ್ಲಿ ಸಿಗಿಸಿ ಅವ್ರನ್ನ ಎಷ್ಟಿಗೆ ಅವ್ರಿಗೆ ತ್ರಾಸು ಕೊಡ್ತಾರೆ ಅನ್ನೋ ಒಂದು ವಿಶೇಷವಾಗಿ ನಾವು ಧ್ವನಿ ಎತ್ತಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬಂದ ಕಾರಣ ಇವತ್ತು ಪತ್ರಿಕಾಗೋಷ್ಠಿ ಕರ್ತೀನಿ. ವಿಶೇಷವಾಗಿ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ನಾವು ಮಾತಾಡೋದಿಲ್ಲ. ಅದರ ವ್ಯವಸ್ಥೆವಾಗಿ ಇತಿಮಿತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾನು ದಯವಿಟ್ಟು ತಾವು ಕ್ವಶನ್ ಕೇಳಬೇಕಂತ ಮನವಿ ಮಾಡ್ಕೋತೇನೆ. ಯಾಕಂದರೆ ಅದು ಒಂದು ನ್ಯಾಯಾಂಗ ಅಂಗಭಾಗ ಇರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಅದು ಒಂದು ವೇದಿಕೆ ಇರ್ತೈತೆ, ಅಲ್ಲಿ ಅಷ್ಟೇ ಮಾಡಬೇಕಾಗ್ತದೆ. ಲಮಾಣಿ ಅವ್ರನ್ನೂ ಯಾಕಂದ್ರೆ ಆ ಸಿರಟ್ಟಿ ಕ್ಷೇತ್ರ ಕಳೆದ 30 ವರ್ಷದಿಂದ ರಿಸರ್ವ್ ಕೌನ್ಸಿಲ್ ಇರೋದ್ರಿಂದ ಅಲ್ಲಿ ಇದ್ದಂಥ ಶಾಸಕರು ಮೊದಲು ಕಾಂಗ್ರೆಸ್ ಬರ್ತಿತ್ತು, ಆಮೇಲೆ ದಳ ಬರ್ತಿತ್ತು, BJP ಬರ್ತಿತ್ತು, ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಯಾವಾಗ ಲಮಾಣಿ ಒಬ್ಬ ವಿದ್ಯಾವಂತ ಶಾಸಕ ಆದ ನಂತರ ಪಿತೂರಿ ಮಾಡಿ ಇವತ್ತು ಶಿಕ್ಷೆ ನನಗೆ ಬಂದ ಮಾಹಿತಿ. ಅವನು ಭ್ರಷ್ಟಾಚಾರ ಮಾಡಿದ ಬಗ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ. ಅವನು ಭ್ರಷ್ಟಾಚಾರ ಮಾಡಿದ ಬಿಡ ಮುಂದಿನ ದಿನ ಗೊತ್ತಾಗ್ತದೆ. ನನ್ನ ಮಾಹಿತಿ ಪ್ರಕಾರ ಯಾರು ಪೂಜಾರಿ ಕಂಪ್ಲೇಂಟ್ ಕೊಟ್ಟಲ್ಲ, ಅವನು ಕೂಡ ವ್ಯವಹಾರ ಇತ್ತು, ಅವನು ದುಡ್ಡಿನ ವ್ಯವಹಾರ ಇತ್ತು. ದುಡ್ಡು ಕೊಡೋದು ಕಾಂಟ್ರಾಕ್ಟ್ ತೊಗೊಂಡು ಹೋಗೋದು, ಅದೇ ಸಣ್ಣ ಪುಟ್ಟ ಸಣ್ಣ ಬಡ್ಡಿ ತೊಗೊಂಡು ಮಾಡ್ತದೆ. ನನಗೆ ಮಾಹಿತಿ ಬಂದದ. ಮುಂದಿನ ದಿನ ಅದು ಕನ್ಫರ್ಮ್ ಆಗ್ತದೆ. ಆ ದುಡ್ಡು ಕೊಡೋದು ಗೊತ್ತಿದ್ದ ಒಂದು ವ್ಯವಸ್ಥಿತವಾಗಿ ಅದನ್ನು ಹೇಗೆ ಮಾಡ್ತಾರೆ ಅಂದಾಗ ಜನರು ಅದೇ ಸಮಾಜ ಸ್ವಾಮೀಜಿ ಅದೇ ಸಮಾಜ ವ್ಯಕ್ತಿನ ಕೂಡಿಸಿ ಕಂಪ್ಲೇಂಟ್ ಕೊಡಿಸಿ ಇಂಥ ವ್ಯವಹಾರ ನೋಡ್ಕೊಂಡು ಅವ್ನು ಕೊಡೋದು ನಾವು ದುಡ್ಡು ಕೊಡೋಕೆ ಬರ್ತಂದಾಗ ಅನಿವಾರ್ಯವಾಗಿ ನನಗೆ ಮಾಹಿತಿ ನಿಜ ಸುಳ್ಳು ಗೊತ್ತಿಲ್ಲ. ಬಂದಾಗ ಬಾಪ ನಾನು ಹಾಸ್ಪಿಟ್ಲ್ ಇದ್ದೀನಿ ಬಾ ಅಂದ್ರೆ ಆ ಪ್ರಕಾರ ದುಡ್ಡು ಕೊಟ್ಟಾನೆ ತೊಗೊಂಡು PA ಕೊಟ್ಟಾನ ನನ್ನ ಮಾಹಿತಿ ಬಂದಿದೆ. ಅದನ್ನು ಇವತ್ತು ಷಡ್ಯಂತ್ರ ಮಾಡಿ ನಮ್ಮ ಶಾಸಕರ ಹೆಸರು ಕಳಿಸಿ ಇವತ್ತು ಜೈಲು ಪಾಲಾಗಿದ್ದಾರೆ. ಎಷ್ಟು ಫಾಸ್ಟಾಗಿ ಅವ್ರನ್ನ ಎಲ್ಲ ಸಿಸ್ಟಮ್ ಒಳಗೆ ಹಾಕಿದಾರಂತ ಅದು ದುರ್ದೈವ ಸಂಗತಿ. ಅದ್ರ ಅವ್ನು ತಪ್ಪಿದ್ರೆ ಅದ್ರ ಲೋಕ ತನಿಖೆ ಮಾಡಿ ಶಿಕ್ಷೆ ಆಗಲಿ, ಅದು ಬೇರೆ ವಿಷಯ. ಯಾಕೆ ಕಳೆದ ಸತತ ಸಂಪಂಗಿ ಸಹಿತ ಹಿಂಗೆ ಮಾಡಿದ್ರು, ಇವತ್ತು ಇದು ಮಾಡಿದ್ರು. ಮತ್ತು ಮೊನ್ನೆ ಒಂದಕ್ಕೆ ಉದಾಹರಣೆ ಒಬ್ಬ ಸುರೇಶನ ಒಬ್ಬ ಧಾರವಾಡ PWD ಇದ್ದ. ಸಾಯಂಕಾಲ 6 ಗಂಟೆ ರಿಟೈರ್ ಹಾಕೋಣ, ಮಧ್ಯಾಹ್ನ 2 ಗಂಟೆ ರೇಡ್ ಆಗ್ತದೆ. ಇಂಥ ದುರ್ದೈವ ಸಂಗತಿ ಅಂದರೆ ರಿಟೈರ್ ಆಗಿ ಸಾಯಂಕಾಲ 6 ಗಂಟೆಗೆ ಆಗ್ತದೆ. ರಿಟೈರ್ಡ್ ಅದಾನೆ ಮಧ್ಯಾಹ್ನ 2 ಊಟದ ಬಿಟ್ಟ ನಂತರ ತಕ್ಷಣ ಒಂದು 3 ಅವರ್ಸ್ ಮೊದಲು ಅವ್ನು ರಿಟೈರ್ಡ್ಕಿಂತ ಮೊದಲು ರೇಡ್ ಆಗ್ತದೆ. ಒಬ್ಬ ದಲಿತ ಅಧಿಕಾರಿನೇ ಅದು ಹೆಂಗೆ ತರಾಸ್ಕೊಂಡಂಥ ಒಂದು ದುರ್ದೈವ ಸಂಗತಿ. ಇದನ್ನು ಭಾಳ ನಮ್ಮ ಮುಂದಿನ ದಿನದಲ್ಲಿ ವ್ಯವಸ್ಥಿತವಾಗಿ ನಾವು ಅದನ್ನು ಹೋರಾಟ ಮುಂದುವರಿಸ್ತೀವಿ. ನಮ್ಮ ಯಾಕಂದ್ರೆ ನಾವು ಭಾಳಷ್ಟು ಇನ್ನು ಬಾಯಿ ಮುಚ್ಕೊಂಡು ಕೂತ್ರೆ ನಮ್ಮನ್ನು ಸಹಿತ ಮುಗಿಸ್ತಾ ಇಡೀ 74% ವೋಟ್ ಇದ್ದಂಥ ಧ್ವನಿಯನ್ನು ತುಳಿದು ಕೆಲವು ಜನದ ಕೈಯಲ್ಲಿ ಈ ರಾಜಕೀಯ ಸಿಸ್ಟಮ್ ಹೋಗ್ತದೆ. ನಾವು ಇದನ್ನು ಹೋರಾಟ ಮಾಡಲೇಬೇಕಂತ ನಾವೆಲ್ಲ ಮುಂದಿನ ಚರ್ಚೆ ಮಾಡ್ತೀವಿ. ಏನ್ ಮಾಡ್ತಾ ಇದಾರೆ? ಯಾಕಂತಂದ್ರೆ ದೊಡ್ಡ ದೊಡ್ಡ ನಾಯಕರು ಇದಾರೆ, ಬೇರೆ ಬೇರೆ ವಿಚಾರ ಬಂದಾಗ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಇಲ್ಲ, ಇವತ್ತು ಮೊದಲ ಬಾರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮೊದಲೇ ಅದಕ್ಕೆ ಧನ್ಯವಾದ ಜಗದೀಶ್ ಶೆಟ್ಟರ್ ಧನಿ ಇದ್ದಾರೆ. ಅದೇ ಥರ ನಮ್ಮ ಜನಾಂಗದ ಸಹ ಮುಂದಿನದಲ್ಲಿ ನಮ್ಮವರು ಬುದ್ಧಿವಂತರಾಗಬೇಕು. ನಾವು ಬೇರೆ ಜನಾಂಗಕ್ಕೆ ನಾವು ಅವ್ರು ಮಾಡ್ತಾರೆ, ಅವ್ರು ವಿದ್ಯಾವಂತ ಇರ್ತಾರೆ, ಅವ್ರು ಹೋರಾಟ ಮನೋಭಾವ ನಾವು ಬೇಡ. ಅವ ಏನು ಅಹಿಂದ ಅಂತೂ ಎದುರು ತಡ್ಕೊಂಡು ಹೋಗಲ್ಲ. ಆ ಜನರಿಗೆ ಬುದ್ಧಿವಂತರಾಗಬೇಕು. ನಾವು ಹೋರಾಟ ಮನೋಭಾವ ಬರಬೇಕು. ನಾವು ತಪ್ಪು ಮಾಡಿದಾಗ ನಾವು ಹೋರಾಟ ಮಾಡಬೇಕು. ಅವ್ರು ನೋಡ್ರಿ, ಬೇರೆ ಜನಾಂಗದವರು ಅವ್ರ ಮನುಷ್ಯ ತಪ್ಪಿದ್ರು ತಪ್ಪಿಲ್ಲ ಅನ್ನೋಂಥ ಸೃಷ್ಟಿ ಮಾಡ್ತಾರೆ. ಅದನ್ನು ನಾವು ನಮ್ಮ ಜನ ನಾವು
ಭ್ರಷ್ಟಾಚಾರ ಬಗ್ಗೆ ನಾವು ಸ್ವಲ್ಪ ಮಾಡ್ತಿಲ್ಲ, ಸಿಸ್ಟಮ್ ಬಗ್ಗೆ ನಾವು ಹೋರಾಟ ಮಾಡೋಕ್ಕಂತ ಪ್ರಯತ್ನ ಮಾಡಿದೆ. ಮುಂದಿನ ದಿನದಲ್ಲಿ ಭಾಳಷ್ಟು ಇನ್ನು ಚರ್ಚೆ ಮಾಡ್ತೀವಿ. ನಮ್ಮ ಜನಾಂಗದವರು ಎಲ್ಲ ಕೂಡಿ ಮಾಡ್ತಾರೆ. ಒಬ್ಬರು ನಾವು ಲೋಕಾಯುಕ್ತರ ಅವನೇನು ನ್ಯಾಯಾಂಗತ ಅದಲ್ಲ ಅವ್ರ ಬಗ್ಗೆ ಕ್ವಶನ್ ಮಾಡೋದಿಲ್ಲ, ಸಿಸ್ಟಮ್ ಬಗ್ಗೆ ಕ್ವಶನ್ ಮಾಡೋದು. ಉದಾಹರಣೆ ಯಾಕೆ ಬರೀ ದಲಿತರು ಯಾಕೆ ಬಲಿಪಶು ಆಗ್ತಾರೆ? ಒಂದು ಉದಾಹರಣೆ ಒಂದು ನಮ್ಮದು ಒಂದು ಕೇಳಿ ಬಂತು, ಅಲ್ಲಿ ಅಧಿಕಾರಿಗಳು ಮೆಸೇಜ್ ಕೊಡ್ತಾ ಅವರು ಜಡ್ಜ್ ಇದ್ದಾರೆ, ಅವರು ತಮ್ಮದು ಕೊಡ್ತಾರೆ ನೋಟಿಸ್, ಅವರು ವಾರಂಟ್ ಸಹಿ ಮಾಡ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಹೋಗಿಬಿಡ್ತಾರೆ. ಅವರು ಸಿಸ್ಟಮ್ ತೆಗೆದ ಅವ್ರು ಎಲ್ಲೂ ಯಾರು ಭೇಟಿ ಆಗೋಲ್ಲ, ಯಾರು ಮಾತಾಡೋದಿಲ್ಲ. ಅಲ್ಲಿ ಇದ್ದ ಸಿಸ್ಟಮ್ದವರು ಅಲ್ಲಿ ಮೆಸೇಜ್ ಕೊಟ್ಟು ಯಾರೂ ಬರೀ ದಲಿತ ಬಲಿಪಶು ಆಗ್ತಾರೆ. ಅಧಿಕಾರಿ ಇರ್ಬೋದು, MLA ಇರ್ಬೋದು, ದಲಿತರ ಮತ್ತು ಐಂದಾಗ ಅಟ್ಟ ಮಂದಿ ಅದೇ ದುಡ್ಡು ಸಂಗತಿ. ಯಾಕಪ್ಪ, ದಲಿತರ ಅಂತ ಹೋರಾಟ ಮಾಡಿ ದಲಿತ ಸಿದ್ದರಾಮಯ್ಯ ಇರ್ಬೋದು, ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಇರ್ಬೋದು, ಮಾದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮುನಿಯಪ್ಪ ಇರ್ಬೋದು, ಎಲ್ಲರೂ ಇದ್ದಾಗ ನಾವು ಅನಿವಾರ್ಯವಾಗಿ ನಾವು ಇವತ್ತು BJP ಶಾಸಕ ಬಂದು ಕುಂತು ದಲಿತರ ಕಾಂಟ್ರಾಕ್ಟ್ ತೊಗೊಂಥ ಪಕ್ಷದ ಅಧಿಕಾರ ಇದ್ದಾಗ ನಾವು BJP ಬಂದು ಇವತ್ತು ಜಗದೀಶ್ ಶೆಟ್ಟರು ನಾವು ಮಾತಾಡುವಂಥ ಪ್ರಸಂಗ ಬಂದಿದ್ದಕ್ಕೆ ನಾವು ಭಾಳ ಖೇದ ಅನ್ನಿಸ್ತದೆ. ಅದು ಸರ್, ಈಗ ಲಂಬಾಣಿ ಅವರು ಸಿಕ್ಕಾಕೊಂಡಿದ್ದಾರೆ. ನಿಮ್ಮ ಪಕ್ಷದ ಸ್ಟ್ಯಾಂಡ್ ಏನು ಸರ್? ಏನು ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದವರು, ನಿಮ್ಮ ನಾಯಕರು? ಈಗ ನೀವು ನಾಯಕರು, ನೀವು ದಲಿತ ನಾಯಕರು, ಅಹಿಂದ ವರ್ಗದ ನಾಯಕರು, ನೀವು ಬಂದಿದ್ರಿ ಮುಂದೆ. ನಿಮ್ಮ ದೊಡ್ಡ ರಾಜ್ಯಾಧ್ಯಕ್ಷರು ಇವರು ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾ ಇದ್ದಾರೆ? ಇಲ್ಲ, ನಾನು ನೋಡ್ರಿ, ಕೆಲವೊಂದು ವಿಷಯದಲ್ಲಿ ಮುಜುಗರ ಆಗುತ್ತೆ. ಪಕ್ಷದ ಅಧ್ಯಕ್ಷ ಇರ್ಬೋದು, ವಿರೋಧ ಪಕ್ಷ ನಾಯಕರಿರ್ಬೋದು, ಪಕ್ಷದ ಒಂದು ಭ್ರಷ್ಟಾಚಾರ ಅಪಾದ ಬಂದಾಗ ನೇರವಾಗಿ ಮಾತಾಡಿದ್ರೆ ಭಾಳ ಕಷ್ಟ ಆಗ್ತದೆ. ಅದನ್ನು ನಮ್ಮದು ಯಾವುದೇ ರಾಜ್ಯಾಧ್ಯಕ್ಷ ನಮ್ಮ ನಾಯಕ ಇರ್ಬೋದು, ಬಟ್ ಅವ್ರು ಕುರ್ಚಿ ಮೇಲೆ ಕೂತಾಗ ಅವರು ಮಾತಾಡೋದು ಭಾಳ ಕಷ್ಟದಾಯಕ ಆಗ್ತದೆ. ಭ್ರಷ್ಟಾಚಾರದ ಅಪವಾದ ಬಂದಾಗ ಸಿಕ್ಕಿಕೊಂಡಾಗ ಬಂಧನ ಆದಾಗ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಆದ ವಿಷಯ ಪಾರ್ಟ್ 2 ನಾವು ಬರೇ ಪದೇ ದಲಿತ ಶಾಸಕರು, ಹಿಂದುಳಿದ ಜನಾಂಗ ಅಧಿಕಾರಿಗಳು, ಹಿಂದೂ ಶಾಸಕರಿಗೆ ಯಾಕೆ ಆಗದೆ ಅನ್ನೋಂಥ ಇದು ವಿಚಾರ ಮಾಡುವಂಥ ಪುಸ್ತಕ ನಮ್ಮ ಜನಾಂಗದ ಬುದ್ಧಿವಂತರಾಗಬೇಕು ನಾವು. ಇನ್ನು ಅದು ಏನಾಗ್ತೈತಿ, ಬೇರೆ ಚಂದೂರು ಲಂಬಾಣಿ ನಿರೂಪವಾಗಿ ಹೊರಗೆ ಬರ್ತಾರೋ, ಅಪ್ಪರದಾಗ ಒಳಗೆ ಬರ್ತಾರೋ, ಅದು ಬೇರೆ ವಿಷಯ ಬಿದ್ದಿರ್ಬೋದು. ನೋಡಿ, ಒಂದು ಸಿಟ್ಟಿನ ಅಣುಗಳೇ ಅಂತ ಮಾತಾಡೋದು ಆಡಿಯೋ ಮೇಲೆ ನೀವು ಇವತ್ತು ನೀವು ನೋಡ್ರಿ. ನನಗೆ ಮಾಹಿತಿ ಪ್ರಕಾರ ಒಂದು ದುಡ್ಡಿನ ವ್ಯವಹಾರದ್ದು ಇಲ್ಲ. ನನಗೆ ಮಾಹಿತಿ ಬಂದ ಪ್ರಕಾರ ಅದೇ ಹೇಳ್ತೀನಿ. ಇದು ಭ್ರಷ್ಟಾಚಾರ ಚಂದ್ರ ಲಂಬಾಣಿ ಬಗ್ಗೆ ಭ್ರಷ್ಟಾಚಾರ ಮಾಡಿದಾರೋ ಬಿಟ್ಟರೋ ಅನ್ನೋಂಥ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿಲ್ಲ ನಾನು. ಅದು ಮುಂದಿನ ದಿನದಲ್ಲಿ ಸಾಬೀತಾಗುತ್ತದೆ. ಅದು ಅವ್ರು ತಪ್ಪು ಮಾಡಿದಾರ, ದುಡ್ಡು ತೊಗೊಂಡ್ರೆ. ನನ್ನ ಮಾಹಿತಿ ಪ್ರಕಾರ ಅದೇ ಸಮಾಜದ ಒಬ್ಬ ಸ್ವಾಮೀಜಿಯವರು ಒಬ್ಬ ದಲಿತ ಸಮಾಜದ ಕಾಂಟ್ರಾಕ್ಟ್ರನ್ನು ಬಳಸ್ಕೊಂಡು, ಯಾಕಂದ್ರೆ ದುಡ್ಡಿನ ವ್ಯವಹಾರ ಇರ್ತೈತೆ. ಯಾರೂ ವಿದ್ಯಾವಂತ ಶಾಸಕದಾಗ ನೇರವಾಗಿ ತನ್ನ ಚೇಂಬರ್ ಕರ್ಕೊಂಡು ಹೋಗ್ತಾ ಒಂದು ಮೂರ್ತನ ಯಾರು ಮಾಡೋದಿಲ್ಲ. ನನ್ನ ಪ್ರಕಾರ ಮೂರ್ತ ಎಷ್ಟೇ ಗೊತ್ತು. ಅದೇ ನೋಡಿರಿ, ಅವ್ರು ವ್ಯವಹಾರ ಇರ್ತಾವೆ. ಈಗ ಉದಾಹರಣೆ ರಮೇಶ್ ಜಾರಕಿಹೊಳಿ ಯಾವುದು ಉದಾಹರಣೆ ನೋಡ್ಕೊಂಡು ಅವ್ನ ಬುಕ್ ಮಾಡಿ ನನಗೇನು ಗೊತ್ತಿಗೆ ನಂಗೆ ನಾನು ಒಂದು 2 ಲಕ್ಷ ರೊಕ್ಕ ಕೊಟ್ಟಿರ್ತಾನೆ. ಸೌಕರ್ಯ ರೊಕ್ಕ ಕೊಟ್ಟು ಕೊಟ್ಟರೆ ಏನು ಹೆಂಗೆ ಹೇಳಿ? ನಾನು ಒಬ್ಬ ಲೈವ್ ಎಕ್ಸಾಂಪಲ್. ನನಗೂ ಹೆಂಗೆ ಮಾಡಿದ್ರೆ ನಿಮ್ಗೆ ಗೊತ್ತು. ಅದ್ರ ಬಗ್ಗೆ ಚರ್ಚೆ ಮಾಡಬೇಡ. ಬೋಟ್ ಲಿಮಿಟ್ರ್ ಇದೆ. ನಾನು ಬೆಳೀತೀನಿ, ನನಗೂ ಹೆಂಗೆ ತುಳಿತಾರೆ, ಹೆಂಗೆ ಕುಡಿಸ್ತಾರೆ, ಮೂಲೆ ಕೂತಾರೆ ನನಗೆ ಗೊತ್ತು. ಆದ್ರೆ ನಾ ಛಲ ಬಿಟ್ಟು ನಾವು ಹೋರಾಟದಿಂದ ಹೊರಗೆ ಬಂದನು ಅಷ್ಟೇ. ನಾನು ಒಬ್ಬ ಅದಕ್ಕೊಂದು ವಿಕ್ಟಿಮ್. ಅದು ನಾನು ಈಗ ಮುಂದಿನ ದಿನ ಗೊತ್ತಾಗ್ತದೆ. ಮುಂದಿನ ದಿನ ಗೊತ್ತ ನಾವು ಯಾಕೆ ಬಂದ್ರೆ ಜಗದೀಶ್ ಶೆಟ್ಟರ್ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಂದು ನಮ್ಮ ಜನಾಂಗ ಪರವಾಗಿ ಬಂದದಕ್ಕೆ ನಾವು ಯಾರೂ ಮಾತಾಡಲಿಲ್ಲ ಅನ್ನೋದು ಬೇಡ ಅಂತ ಮಾತಾಡಿದ್ವಿ. ಅದು ನೋಡ್ರೆ ಮುಂದಿನ ದಿನ ಹೇಳ್ತೀನಂತೆ. ಕೆಲವೊಂದು ವಿಷಯ ಬಹಿರಂಗ ಪಡಿಸೋಕೆ ಬರೋದಿಲ್ಲ. ಅದು ನಾಳೆ ಗೊತ್ತಾಗುತ್ತದೆ. ಮತ್ತು ನಾವು ಇದನ್ನು ಭಾಳ ಸೀರಿಯಸ್ ತೊಗೊತು. ಮುಂದಿನ 28 ಚುನಾವಣೆಯಲ್ಲಿ ನಾವು ಇದನ್ನು ಭಾಳ ಗಂಭೀರವಾಗಿ ತೊಗೊಂಡು ಮುಂದಿನ ದಿನದಲ್ಲಿ ಯಾರೇ ಯಾವ ಪಕ್ಷ ಅಧಿಕಾರ ಬರ್ತದೆ, ಜನ ಯಾರು ಲೀಡರ್ಶಿಪ್ ತೊಂದ್ರೆ ಅವ್ರು ಆ ಜನಾಂಗ ಪರ ನಿಲ್ಲಕ್ಕೆ ಆ ಕುರ್ಚಂಗೊಂಡ ನಾಲಾಯಕರು ಅವ್ರು ಯಾರು ಓಟ್ ತೊಗೊಂಡು ಅದಕ್ಕೆ ಕುರ್ಚಂಗೊಂಡ್ತಾರೆ. 28 ಫೆಬ್ರವರಿ 23, 20 ಬಿಟ್ಬಿಟ್ರೆ ಮುಂದೆ 28ಕ್ಕೆ ಯಾರು ಬರ್ತಾರಲ್ಲ ಅವರು ಆ ಜನಾಂಗದ ಪ್ರತಿನಿಧಿಯಾಗಿ ಹೋರಾಟ ಮಾಡಿ ಆ ಕುರ್ಚಂಗ ಕೂತ ನಂತರ ಆ ಜನಾಂಗ ಮರಿತಾರೆ. ಅವರಂಥ ಮೂರ್ಖರು ಯಾರಲ್ಲ, ಅವರಂಥ ನಾಲಾಯಕರು ಯಾರಲ್ಲ. ಕಾಂಗ್ರೆಸ್ ಮುಖ್ಯಮಂತ್ರಿ ಅವರು ಇವತ್ತು ನಮ್ಮ ನಾಯಕರು ಇರ್ಬೋದು. ಈ ಸಂಬಂಧದಲ್ಲಿ ಆ ಚರ್ಚೆ ಸರಿಯಲ್ಲ ಅನ್ನಿಸ್ತದೆ ನನಗೆ.
ತಾವು ಹಿರಿಯ ಶಾಸಕರಿದ್ದೀರಿ, ಸಚಿವರಾಗಿದ್ದೀರಿ. ಜನಪ್ರತಿನಿಧಿಗಳು ಈ ಕಮಿಷನ್ ವಿಚಾರ ಅಂದ್ರೆ ಎಲ್ಲರೂ ಕೂಡ ತಗೋತಾರೆ ಅನ್ನೋದು ಅದೇ ದುರ್ದೈವ ಸಂಗತಿ. ಲೂಟ್ ಮಾಡತ್ತಾರ. ಯಾಕಂದರೆ ಉದಾಹರಣೆ ಕೆಲವು ವಿಷಯ ನೋಡಿ, ಬೆಳಗಾವದಲ್ಲಿ ತಹಸೀಲ್ ಆಫೀಸ್ ಒಬ್ಬ ಹಂಗೆ ಸತ್ತ. ಅದು ಯಾರು ಮಾಡಿದಾರೆ ಪಾಪ, ಯಾರ್ದು ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿಲ್ಲ. ಇಲ್ಲಿ ಒಬ್ಬ ಬರಲಿಲ್ಲ. ಕಲಬುರ್ಗಿ ಹೋಗ್ತಾರೆ, ಅದ ಸೇಮ್ ಕೇಸಿನ ಕಲಬುರ್ಗಿ ಹಾಕಿ ಹೋಗ್ತಾರೆ, ಕಲಬುರ್ಗಿ ಗೆರೋಕೆ ಹೋಗ್ತಾರೆ, ಇಲ್ಲಿ ಬರೋಂಗಿಲ್ಲ. ಮುಂದೆ ದಲಿತರ ಪರವಾಗಿ ಮತ್ತು ಉದಾಹರಣೆ ಮಣ್ಣು ನಡೆದಂಥ ಅಸೆಂಬ್ಲಿ ನೋಡಿದ್ರಿ ವ್ಯವಸ್ಥೆ ಹೆಂಗೆ ನಡೆದು ಹೆಂಗೈತೆ ಅಸೆಂಬ್ಲಿ ನೋಡಿದ್ರಿ, ಅಸೆಂಬ್ಲಿ ಹೆಂಗೆ ನಡೆದು ನಮಗೆ ಅರ್ಥ ಆಗಿಲ್ಲ. ಹೆಂಗೆ ಏನು ಸಿಟ್ಟು ವಿರೋಧ ಪಕ್ಷ ಅರ್ಥ ಆಗುತ್ತು, ಸರ್ಕಾರ ಅರ್ಥ ಆಗುತ್ತು. ಅದಕ್ಕೆ ನಾವು ಭಾಳ ಮನಸ್ಸು ನೊಂದು ಗಪ್ ಕೂತ್ಬಿಟ್ಟು ನಾವು ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ನಾವು. ಬಿ ಜೆ ಪಿ ಫೇಲ್ ಅನ್ನಕ್ಕೆ ಬರೋದಿಲ್ಲ, ಬಟ್ ಸರ್ಕಾರ ಫೇಲು. ಬಿ ಜೆ ಪಿ ಫೇಲ್ ಅನ್ನಕ್ಕೆ ಬರೋದಿಲ್ಲ. ಯಾವುದು ನಾನು ಕುರುಬ ಅನ್ನೋ ಕಾರಣಕ್ಕಾಗಿ ನನ್ನನ್ನು ಕೂಡ ಸಾಕಷ್ಟು ಬಾರಿ ಏನ್ ಟಾರ್ಗೆಟ್ ಮಾಡಿದ್ದಾರೆ, ಷಡ್ಯಂತ್ರ ಇದೆ ಅನ್ನೋದು. ಅದೇ ತಪ್ಪು ಅವ್ರದ್ದು. ಅವ್ರು ಕುರುಬ ನಾಯಕರಲ್ಲ, ಹಿಂದುಳಿದ ಜನಾಂಗ ನಾಯಕರವರು. ಅದೇ ತಪ್ಪು ಅವ್ರ ಭಾವನೆ. ಕುರುಬ ನಾಯಕರಲ್ಲ ಅವರು, ಹಿಂದುಳಿದರ ನಾಯಕ ಅನ್ನೋದು ಪ್ರತಿಪಾದನೆ ಮಾಡ್ಕೊಂಡು. ನಾನು ವಾಲ್ಮೀಕಿ ನಾಯಕ ಅಲ್ಲ, ಹಿಂದುಳಿದರ ನಾಯಕ. ನಾನು ಇದು ತಟ್ಟು ಹೇಳ್ತೀನಿ. ನನ್ನ ಷಡ್ಯಂತ್ರ ಹಿಂದೆ ನನ್ನ ಜಾತಿ ಕೂಡ ಇದೆ ಅಂತ ಹೇಳಿದ ಇರೋ ನೋಡ್ರಿ, ಅದನ್ನು ನನಗೆ ಗೊತ್ತಿಲ್ಲ. ಅವರು ಯಾಕೆ ನಾನು ಇವತ್ತು ಹೇಳ್ತಾನೆ, 13-15 ಸಿದ್ದರಾಮಯ್ಯ ಇವತ್ತು ಇರಲ್ಲ, ಅವ್ರು ಅಲ್ಲ. ಮೊದಲೇ 13-15 ಸಿದ್ದರಾಮಯ್ಯ ಅಲ್ಲ. ಇವತ್ತು ಸಿದ್ದರಾಮಯ್ಯ ನೋಡ್ರಿ ನನಗೆ ದುಃಖ ಆಗ್ತದೆ. ಅವ್ರು ನಡೆಸೋದು ನಂಗೆ ಶಕ್ತಿ ಇಲ್ಲ ಅನಿಸ್ತೈತೆ. ಇವತ್ತಿನ ವಾತಾವರಣ ನೋಡ್ಬೇಕಾದ್ರೆ ಅವ್ರು ಸಿ ಎಂ ಪರ್ ನಡೆಸೋಂಥ ಶಕ್ತಿ ಉಳಿದಿಲ್ಲ. ನಾನು ಅವ್ರ ಜೋಡಿ ಮಂತ್ರಿಯಾಗಿ ಕೆಲಸ ಮಾಡಿದಾಗ ಅವ್ರನ್ನ ಮಾತಾಡೋ ಶೈಲಿ ನೋಡ್ರಿ ನನಗೆ ಒಂದು ನಮೂನೆ ಅನಿಸ್ತೈತೆ. ಇವತ್ತಿನ ಸಿದ್ದರಾಮಯ್ಯ ಹೌದು ಅಲ್ಲ ಅನಿಸ್ತದೆ, ನನಗೆ ಸಮಸ್ಯೆ ಬಂದದೆ. ಸರ್, ಈಗ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಈಗ ಒಟ್ಟಾರೆ ವ್ಯವಸ್ಥೆ ರಾಜಣ್ಣ ಅವ್ರ ಕೇಸ್ ಆಗಿರ್ಬೋದು, ಹಿಂದೆ ಎಸ್ ಟಿ ನಿಗಮದ ಕೇಸ್ ಆಗಿರ್ಬೋದು. ನೋಡ್ರಿ, ರಾಜಣ್ಣ ಅವ್ರ ಕೇಸು ಅದು ವಿಭಿನ್ನ. ನಾಗೇಂದ್ರ ಅವರು ನೋಡೋಕೆ ಚಿತ್ರದ ಅವ್ರದ್ದು. ಅವ್ರ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ. ಅದಕ್ಕೆ ಅದನ್ನು ಮುಂದುವರ್ಸೋರು, ಅಲ್ಲಿಗೆ ಸ್ಟಾಪ್ ಮಾಡಿ. ಹಿಂದೆ ದೊಡ್ಡ ಷಡ್ಯಂತ್ರ ಇರ್ತದೆ. ಅದು ಖರೆ ನಿಜವಾದ ತನಿಖೆ ಆದರೆ ಭಾಳ ಮಂದಿ ಒಳಗೆ ಹೋಗ್ತಾರೆ. ನಾಗೇಂದ್ರ ಚಿತ್ರ ಅಟ್ಟ ಅದು. ಎನ್ಕ್ವೈರಿ ಇಡಿ ಮಾಡಲ್ಲ. ಬ್ಯಾಂಕ್ ಕೊಟ್ಟಿದ್ದಕ್ಕೆ ರಿಟರ್ನ್ ನಿಮ್ಗೆ ತಪ್ಪು ಕಲ್ಪನೆ. ಇಡಿ ಅವರು ಎನ್ಕ್ವೈರಿ ಮಾಡೋದು ಬ್ಯಾಂಕ್ ಕಂಪ್ಲೇಂಟ್. ಆ ಹಗರಣ ತನಿಖೆ ಅಲ್ಲ. ನೀವು ಪತ್ರಿಕೆ ಮಿತ್ರ ತಿಳ್ಕೊಳ್ಳಿ. ಬ್ಯಾಂಕ್ದಾಗ ಕಂಪ್ಲೇಂಟ್ ಕೊಟ್ಟಿದ್ರೆ ಇಡಿ ಒಂದು ಇತಿಮಿತಿಯಲ್ಲಿ ಚರ್ಚೆ ಮಾಡೋದು. ಅವರು ತನಿಖೆ ಮಾಡೋಕೆ ರಾಜ್ಯ ಸರ್ಕಾರ ಕೊಡ್ಬೇಕಾಗತ್ತೆ. ರಾಜ್ಯ ಸರ್ಕಾರ ಕೊಟ್ಟಾಗ CBI ಇಡಿ ಬರ್ತೈತೆ. ಅದು ಬ್ಯಾಂಕ್ ತನಿಖೆ, ಬ್ಯಾಂಕ್ದು ಅವ್ರು ನಡೆದಂಥ ಇದ್ರ ಮಾಡ್ತಾರೆ. ಅದಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿ ಇಷ್ಟಕ್ಕೆ ಸೀಮಿತ ಮಾಡೋದು, ಬೇರೆ ರಾಜಕೀಯ ಮಿಕ್ಸ್ ಮಾಡೋದು. ದಯವಿಟ್ಟು ನೀವೆಲ್ಲರೂ ಇದೊಂದು ನೀವು ಸಹಿತ ನಮ್ಗೆ ಒಬ್ಬ ದಲಿತ ಶಾಸಕ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಅವಂಗೆ ಇನ್ಕ್ವೈರಿ ಆಗಲಿ ಮುಂದುವರಲಿ. ಬಟ್ ಹಿಂಗೆ ಷಡ್ಯಂತ್ರ ಆಗೋದಕ್ಕೆ ಅಂದ್ರೆ ನಾವು ನಮ್ಮ ಮಾಹಿತಿ ಬಗ್ಗೆ ಪೂರ್ಣ ಪ್ರಮಾಣ ಇನ್ಕ್ವೈರಿ ಆಗಬೇಕು. ತಪ್ಪಿಸ್ತಿರ್ತಾರೆ ಯಾರು ಷಡ್ಯಂತ್ರ ಮಾಡಿದಾರಲ್ಲ, ಆ ಸ್ವಾಮೀಜಿ ಇರ್ಬೋದು, ಒಬ್ಬ ಕಂಪ್ಲೇಂಟ್ ಕೊಟ್ಟಿರ್ಬೋದು, ಅವರು ಸಹಿತ ಇನ್ಕ್ವೈರಿಗೆ ಫಿಕ್ಸ್ ಮಾಡಬೇಕು. ಯಾರು ಮಾಡಿದ ಹಿಂದೆ ಅನ್ನೋದು ಮಾಡ್ಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾಡ್ತಾನೆ ಮನವಿ ಮಾಡ್ಕೊಂಡು. ಮತ್ತು ಬೇರೆ ಅದರ ಫೋಟೋ ಮತ್ತು ಪೇಪರ್ ಇರುತ್ತೆ. ಫೋಟೋ ಅವನ್ನ ಇಬ್ಬರು ಫೋಟೋ ಬರ್ತಿಲ್ಲ, ಅವ ಸೇಮ್ ಕಮ್ಯುನಿಟಿ. ಒಟ್ಟಾರೆಯಾಗಿ ಹಿಂದುಳಿದ ಸಮಾಜದ ನಾಯಕರನ್ನ ಸಂಪೂರ್ಣವಾಗಿ ಮುಗಿಸಿಬಿಡ್ಬೇಕನ್ನುವಂಥದ್ದು ಹುನ್ನಾರ ನಡೆದಿದೆ. ಭಾಳ ದೊಡ್ಡ ಹುನ್ನಾರ ನಡೆದಕ್ಕೆ ನಾವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಎಚ್ಚೆತ್ತುಕೊಳ್ಳೋಕೆ ಯಾರಿಗೂ ನಮ್ಗೆ ಉಳಿಗಾಲಿಲ್ಲ. ಅದಕ್ಕೆ ನಾವು ಹಂಗೆ ಭಾವನೆ ಬರತ್ತದೆ. ಹಂಗೆ ನಮ್ಮ BJP ಅವ್ರು ಹೋರಾಟ ಮಾಡ್ಬೇಕು. ಯಾಕಂದ್ರೆ BJP ಅವರು ಈಗ ಹಂಗೆ ಭಾವನೆ ಬರೋದು. ನಾವು BJP ಮುಂದಿನ ದಿನದಲ್ಲಿ ಈಗಾಗಲೇ ನಾನು ಮೊನ್ನೆ ನಮ್ಮ ಯಾರು ಎಕ್ಸೈಸ್ ಮಿನಿಸ್ಟರ್ಸ್ ಧನ್ಯದನ್ನ ಪಾರ್ಟಿ ವೇದಿಕೆಯಲ್ಲಿ ಅಬ್ಜೆಕ್ಷನ್ ಮಾಡಿದೆ ನಾನು. ಅವ್ರ ಬಗ್ಗೆ ಧರಣಿ ಮಾಡಿರಿ, ಯಾರು ಬೇರೆದವರು ಹೊರಗೆ ನನ್ನ ಪಕ್ಷ ವೇದಿಕೆಯಲ್ಲಿ ನಾ ಮಾಡಿದ್ದೇನೆ. ಅಲ್ಲ, ಅದನ್ನು ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷ ವೇದಿಕೆಯಲ್ಲಿ ತಿಮ್ಮಾಪುರ ಈಗ ಹೆಂಗೆ ಲಮಾಣಿ ಅವ್ರಿಗೆ BJP ಶಾಸಕರು ದಲಿತ ದುರ್ಸ ಕಾಂಗ್ರೆಸ್ ಶಾಸಕ ತಿಮ್ಮಾಪುರ ಅಪೋಸ್ ಬಂದಾಗ ನಮ್ಮ ಪಕ್ಷ ವೇದಿಕೆಯಲ್ಲಿ ಅಪೋಸ್ ಮಾಡಿದೆ. ನಾ ಬೇರೆದವ್ರಿಗೆ ಯಾಕೆ ಮಾಡಿದ್ರಪ್ಪ ನೀವು? ನಾ ಕೇಳಿದೆ ಒಂದು ಕ್ವಶನ್, ನಮ್ಮ ಪಕ್ಷ ವೇದಿಕೆ ಕೇಳಿದೆ. ನಾ ಬರೀ ಕಾಂಗ್ರೆಸ್ BJP ದಲಿತಲ್ಲ, ಎಲ್ಲ ದಲಿತರ ಬಗ್ಗೆ ಧ್ವನಿ ತರ ನಾವು ನಾವು ನಮ್ಮ ಅಧ್ಯಕ್ಷರವರು ನನ್ನ ವಿರೋಧ ಇದ್ದರು. ನಮ್ಮ ಅಧ್ಯಕ್ಷ ಅದನ್ನು ಪಕ್ಷ ನೇಮಿಸಿದವನು. ಅದನ್ನು ಇಲ್ಲಿ ನಮ್ಮ ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೇನೆ. ದಯವಿಟ್ಟು ಇಲ್ಲಿ ಮಾತಾಡೋಕ್ಕಾಗಲ್ಲ.
ಹೋಗಿ ಡಿಸ್ಕಸ್ ಮಾಡಿ ನಾನು ನೇತೃತ್ವ ತಗೋತೀನಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು. ನೀವು ಹೋರಾಟ ಮಾಡಿಲ್ಲ. ನಾವೈತೆ ನೋಡ್ರಿ, ಯಾವುದೋ ಅವ್ರ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ, ಅವ್ರ ಫಂಕ್ಷನ್ಗೆ ಹೋಗೋದಿಲ್ಲ. ನಾನು ಆ ಡಿಸಿಷನ್ ತೊಗೊಂಡ್ಬಿಟ್ಟಿನಿ. ಅವ್ರ ಅಧ್ಯಕ್ಷರು ಮಾಡ್ರೆ ನಾನು ಯಾವುದೋ ಅದಕ್ಕೆ ಬರೋದು ಅಂತ ಹೇಳಿಬಿಟ್ಟಿನಿ. ಓನ್ಲಿ ಮೋದಿ ಅವರು ಅಮಿತ್ ಶಾ ಬಂದಾಗಟ್ಟೆ ಕಾರ್ಯಕ್ರಮ ಅಟೆಂಡ್ ಹಾಕಿ ನಾನು ಉಳ್ಕಿದ್ದು ಯಾವ ಬಂದರೂ ಅಟೆಂಡ್ ಆಗಿಲ್ಲ, ಆಗೋದಿಲ್ಲ. ಲಮಾಣಿ ಅವರ ಪ್ರಕರಣದಲ್ಲಿ ಪಾರದರ್ಶಕ ತನಿಖೆನ ನಿರೀಕ್ಷೆ ಮಾಡ್ತಾರೆ ಸರ್ ಈ ಸರ್ಕಾರದಿಂದ. ನೋಡೋಣ, ನಾವು ಇದನ್ನು ನಮ್ಮ ಮುಖ್ಯಮಂತ್ರಿ ಭೇಟಿಯಾಗಿ ಮನವಿ ಮಾಡ್ಕೋತೀರಿ. ಇದನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು, ಕಾಂಗ್ರೆಸ್ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ನಮ್ಮ ದಲಿತ ಒಂದು ಅಹಿಂದ ಪರವಾಗಿ ಅವ್ರಿಗೆ ಮನವಿ ಮಾಡ್ಕೋತೀನಿ. ನೀವು ಸರಿಯಾಗಿ ಎನ್ಕ್ವೈರಿ ಮಾಡಬೇಕು. ಇದನ್ನು ಪಾಪ ಈಗ ಇವ ಸಂಪಂಗಿನ ಜೀವನ ಹಾಳು ಮಾಡಿರು, ಒಳ್ಳೆ ಮಾತಾಡೋಂಗಿಲ್ಲ ಅವು ಮುಗಿದ ನಂತರ. ಎಲ್ಲರದು ಭಾಳಷ್ಟು ಬಂದು ಎಷ್ಟು ಮಂದಿ ಸೀಟ್, ಎಷ್ಟು ರಾಜ್ಯದ ಸೀಟ್ ಇದಾವೆ, ಎಷ್ಟು ಒಬ್ಬರು ಬಾಯಿ ಇಲ್ಲ. ನಮ್ಗೆ ಯಾರು ಬೇಕಾದ್ರೆ ತೆಗೆದು ಬಿಟ್ಟು ಮಾಡೋದು ಮಾಸ್ಟರ್ CD ಮಾಸ್ಟರ್ ಯೂಸ್ ಆಯ್ತು ಮಾಡ್ಕೋದು ಹೊಡ್ದು ಅದು ನಡೆದು ಚಲೋ ಐತೆ ಫೋರ್. ಇನ್ನು ಮತ್ತೆ ಸ್ಪೀಡ್ ಐತಿ, ಈಗ ಮತ್ತೆ ಸ್ಪೀಡ್ ಐತಿ. ಮತ್ತೇನು ಸಬ್ಜೆಕ್ಟ್ ಮಾತಾಡಿ ದಯವಿಟ್ಟು ಒಂದು ಸ್ವಲ್ಪ ನಾವು ದಲಿತ ಪರವಾಗಿ ನೀವು ಸ್ವಲ್ಪ ಪತ್ರಿಕಾ ಮಿತ್ರರು ನಮ್ಗೆ ಸಾಥ್ ಕೊಡ್ತೀನಿ, ಮನವಿ ಮಾಡ್ಕೋತೀನಿ. ಸರ್ ಇನ್ನೊಂದ್ಸರಿ ಪ್ರೆಸ್ ಮೀಟ್ ಮಾಡಿ ಜಾತಿ ಪ್ರಮಾಣ ಪತ್ರ ಸಂಬಂಧಪಟ್ಟಂಗೆ ಅದೇನಾಯ್ತು ನೋಡಿ. ಅದನ್ನು ಅದೇ ದುರ್ದೈವ ಸಂಗತಿ ಆಗ್ತದೆ. ಅದಕ್ಕೆ ನಮ್ಮ ಮನಸ್ಸು ನಾನು ಹೇಳಿದೆ, ಈ ಸಲ ಗಲಾಟೆ ಮಾಡ್ದಂದ್ರೆ ನಾನು ಎಲ್ಲರಿಗೂ ಕೊಟ್ಟೆ. ನಮ್ಮ ಸತೀಶ್ ಜಾರಕಿಹೊಳಿ ಸ್ವಾಮೀಜಿ ಮುಖಾಂತರ ನಮ್ಮ ಸಮಾಜದ ಹೋಗಿ ಮನವಿ ಕೊಟ್ಟರು. ನಾ ಖುಷಿ ಆದ್ನೆ, ನಮ್ಮ ಸತೀಶ್ ಅವರು ಲೀಡ್ ತೊಗೊಂಡ್ರತ್ತ. ಅದು ಎಲ್ಲಿ ಟೂಸ್ ಆಗಿಬಿಡ್ತದೆ, ಅಷ್ಟು ಅಸೆಂಬ್ಲಿ ಮುಗಿದೋದು. ಯಾಕೆ ನಾವು ನಮ್ಮ ಪಾರ್ಟಿಯವ್ರಿಗೂ ಕೊಟ್ಟೆ. ಮುಂದೆ ಸತೀಶ್ ಅವರು ಸ್ವಾಮೀಜಿಯವರು ನಮ್ಮ ಸಮಾಜ MLA ಕೂಡಿ CM ಭೇಟಿ ಆದರು. ಅವಾಗ ನಾನು ಗಪ್ ಕೂತೆ, ಅವತ್ತು ತೊಗೊಂಡಾರ ಬಾಳ್ಲತ್ತ. ಈ ರೀತಿ ಅಧಿಕಾರದಲ್ಲಿ ಇದ್ದವರೇ ಸುಮ್ಮನೆ ಆದರೆ ಸಮಾಜ ಹೆಂಗೆ ಇದಾಗುತ್ತೆ? 22 ಬರ್ತಲ್ಲ ನಾ ಒಳ್ಳೆ ಅವಾಗ ತೋರಿಸ್ತಲ್ಲ. ಮತ್ತು ಇಲ್ಲೇ ಪ್ರೆಸ್ ಮಾಡೋಣ. ಮತ್ತು 22 ಬರ್ತಾನ. ಅವಾಗ ನಾವು ಅಧಿಕಾರ ಸ್ವೀಕಾರ ಬಂದ ನಂತರ ಅಧಿಕಾರ ಸ್ವೀಕಾರ ಮಾಡಿದ್ರೆ ಹೆಂಗೆ ನಡೆಸಿ ತೋರಿಸ್ತಲ್ಲ ಬೆಳಗಾವಿ ಜಿಲ್ಲೆದಾಗ. ನಾ ಇರ್ತೀನಿ ಇಲ್ಲೇ, ನೀವು ಇಲ್ಲೇ ಇರ್ತೀನಿ, ನಾನು ಪದೇ ಪದೇ ರಮೇಶ್ ಜಾರಕಿಹೊಳಿ ಮತ್ತೆ ಕಾಂಗ್ರೆಸ್ ಏನದ ಅದು ಏನು ವದಂತಿನ ಅಥವಾ ಏನು ಕಿಡಿಗೇಡಿಗಳು ಮಾಡೋದಾ ಅಥವಾ ನಿಜವಾಗ್ಲೂ ಏನಾದ್ರು ಬರಾಗ ನಾವೆಲ್ಲ ನೋಡ್ರಿ. ನಮ್ಮ ಪಕ್ಷದ ನಾಯಕರು ಇವನ್ ತಮ್ಮ ಒಳ್ಳೆ ಕ್ವಶನ್ ಕೇಳಿ ವಿಲಾಸ್ ಅವರೇ, ಇದನ್ನೇ ಪಕ್ಷದ ನಾಯಕರಿಗೆ ಮನವಿ ಮಾಡ್ಕೊತೀನಿ. ಆದಷ್ಟು ಶೀಘ್ರ ಇವತ್ತು ಕಾಂಗ್ರೆಸ್ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಹೈಕಮಾಂಡ್ ಎಂಟ್ರ್ ಆಗೋದಕ್ಕೆ ಪಕ್ಷಕ್ಕೆ ಹಾನಿ ಆಕೈತೆ. ಇವತ್ತು ನಾವು ಈ ಪಕ್ಷದ ಜಾರಕಿಹೊಳಿ ಆಗಿ ನಾನು ಹೇಳ್ತೇನೆ, ಇದನ್ನು ಶೀಘ್ರದ ತಡೆ ಹಿಡಿಯೋದಕ್ಕೆ ನಮ್ಮ ಪಕ್ಷಕ್ಕೆ ಭಾಳ ಹಾನಿ ಆಕೈತೆ. ಯಾಕಂದ್ರೆ ನಮ್ಮ 120, 130 ಸೀಟ್ ಬರುವಂಥ ಸನ್ನಿವೇಶ ಇದೆ 28ಕ್ಕೆ. ನಾವು ಎಲ್ಲ ಹೆಂಗಲ್ದು ಎಲ್ಲ ಸರಿಪಡಿಸಿ ನಾವು ಇಲೆಕ್ಷನ್ ಆದ್ರೆ 120, 130 ಬರ್ತೇವೆ. ಹಿಂಗೆ ಹೋದ್ರೆ ಕಷ್ಟ. DK ಶಿವಕುಮಾರ್ ಹೇಳ್ತಾರೆ 141 ಸೀಟ್ ಬರ್ತಾವೆ. 28ಕ್ಕೆ ಅಂದ್ರೆ ಅವ್ನು ಬೇಡ, ಅವನ ಬಗ್ಗೆ ಚರ್ಚೆ ಬೇಡ, ಪಾಪ ದೊಡ್ಡ ಮನುಷ್ಯ ಬೇಡ ಹೇಳಿ. 28ಕ್ಕೆ ಏನಾದರೂ ಅದಲ್ ಬದಲ್ ಗಂಚಿಕದಲ್ಲಿ ಬೆಳಗಾವಿ ಜಿಲ್ಲೆ ಇಲ್ಲಪ್ಪ, ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಯಾಕೆ ಚೋಳ್ತಿದ್ದೆ. ಅವರ ತಾವ ಸಮಾಧಾನ ಅವರೇ ಮಾತಾಡ್ತಾರೆ. ಕನಸು ಬೀದಕ್ಕಂದ್ರೆ ರಾತ್ರಿ ಅವ್ರು ಯಾರಿಗೆ ನಾ BJP ಅವ್ರು ಹೆಂಗೆ ಕಾಂಗ್ರೆಸ್ ಅವ್ರು ಹಂಗೆ ಅದು ಯಾರು ತೊಗೊಳಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲೇ ಜನ ತುಂಬ್ಯಾರೆ, ನಮ್ಮಲ್ಲಿ ಜನ ನಾಯಕರು ತುಂಬ್ಯಾರೆ. ನಮ್ಗೆ ಜೋರತ್ತಿದ್ರೆ ಮನೆಗೆ ಹೋಗಿ ಕರ್ಕೊಂಬರ್ತು. ಅವ್ರು ಜೋರತ್ತೆ ಬೇಕಪ್ಪ ಅವ್ರು ಮನೆಗೆ ಮನೆ ಕರ್ಕೊಂಬರ್ರಿ. ನಮ್ಮ ಪದೇ ಪದೇ ದಲಿತರ ಬಗ್ಗೆ ಮಾತಾಡ್ತಿರ್ತಾವ. ತಮ್ಮ ಸಹೋದರ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅವರ ಬೆಂಬಲಿಗರಾಗಿರ್ಬೋದು, ದಲಿತ ಸಂಘಟನೆಯವರಾಗಿರ್ಬೋದು ಅನೇಕ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದಲಿತ CM ಆಗ್ಲಿಕ್ಕೆ ತಮ್ಮ ಬಾಯಿಲಿಂದ ಯಾವೂ ಬರ್ತಾ ಇಲ್ಲ. ನಾವು ನೋಡ್ರಿ ಪೋಸ್ಟರ್ ಹಚ್ಚಿ TV ಹೇರ ಚೀಫ್ ಮಿನಿಸ್ಟರ್ ಆಗೋಲ್ಲ. ಪೋಸ್ಟರ್ದಾಗ ಯಾರೋ ಹೋಗಿ ಅಂದಲ್ಲಿ CM ಬೇಕು, ಅವ್ರು ಬೇಕು. ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಯಾವ ಇರ್ಬೋದು. ಬರೀ ನೀವು ಪೋಸ್ಟರ್ 4 ಮಂದಿ ಹಿಂಬಾಲಕರಿಂದ ಅಂದರೆ ಆಗೋಲ್ಲ. ಅದಕ್ಕೆ ವ್ಯವಸ್ಥಿತವಾಗಿ ಅದು ಜನ CM ಆಗಬೇಕು ಅನ್ನೋ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು. ಆಗ್ತಾರೆ. ಈ ಸಿದ್ದರಾಮಯ್ಯ ಅವರು ಮೊದಲೇ ದೇವೇಗೌಡ ಇರ್ತಿರೋರು, ಅವ್ರು ಸೃಷ್ಟಿ ಮಾಡ್ಕೊಂಡ್ರು CM ಆಗ್ಬೇಕಂತ. ಹಂಗೆ ಮಾಡ್ಕೋಬೇಕು. ಬರೀ ನಾವು ಸಮಾಧಾನ ಈಗ ನಾ ಬಂದು ಕೂತ್ನಿ. ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ ಮಾದೇವಪ್ಪ ಯಾಕೆ ಮಾತಾಡೋದಿಲ್ಲ? ಮಾತಾಡ್ಬೇಕಪ್ಪ. ನಾ ಈಗ ಅಲ್ಲಿ ಇವನ ಬಗ್ಗೆ ಮಾತಾಡಿ, ಕಾಂಗ್ರೆಸ್ ಸಚಿವನ ಬಗ್ಗೆ ಮಾತಾಡಿ. ನಾನು BJP ಆಗಿ ನಂತರ ಭೇದ ಭಾವ ಇಲ್ಲ. ನಾ ಮಾತಾಡಿದೆ. ನಾವೀಗ ಯಾರು ಎಕ್ಸೈಸ್ ಮಿನಿಸ್ಟರ್ ಬಗ್ಗೆ ಬಂದಾಗ ನಮ್ಮ ಪಕ್ಷ ವೇದಿಕೆ ಮಾತಾಡಿದ್ದೀನಿ ನಾನು. ಹಂಗೆ ನಮ್ಮ ಕೈಲಿ ಭೇದ ಭಾವ ಇಲ್ಲ. ನಮ್ಮ ಹೋರಾಟ ಮಾಡ್ತೀವಿ. ದಯವಿಟ್ಟು ಬೇರೆ ವಿಷಯದಲ್ಲಿ ಕೇಳ್ಬೋದು, ಕಾಂಟ್ರಸ್ ಕೇಳ್ಬೋದು. ದಯವಿಟ್ಟು ಕಾಂಟ್ರಸ್ ಕೇಳ್ಬೇಡಿ ದಯವಿಟ್ಟು. ಪದೇ ಪದೇ ಈ ರೀತಿ ಅಧಿಕಾರ ಹಸ್ತಾಂತರ ಚರ್ಚೆ ಇದೆ. ಒಂದು ವೇಳೆ ಬದಲಾವಣೆ ಆದ್ರೆ ದಲಿತ CM ಕೂಗು ಅನ್ನೋ ನಿಟ್ಟಿನಲ್ಲಿ ಕೂಡ ಇರುವಂತದ್ದು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಕುಂಚ ಮೇಲೆ ತಮ್ಮ ಅಭಿಪ್ರಾಯ ಏನಂತ? ನೋಡ್ರಿ, ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು.
ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.